ಮೌಢ್ಯಗಳನ್ನು ಜನರು ತಿರಸ್ಕರಿಸಿ ಬಸವಾದಿ ಶರಣರು ತಿಳಿಸಿರುವುದನ್ನು ಪಾಲನೆ ಮಾಡಬೇಕು. ವಿದ್ಯಾವಂತರಲ್ಲಿ ಕಂದಾಚಾರ ಹಾಗೂ ಮೌಢ್ಯತೆ ಇರುವುದು ವಿಷಾದನೀಯ ಸಂಗತಿ. ವೈಚಾರಿಕತೆ ಹಾಗೂ ವೈಜ್ಞಾನಿಕ ವಿದ್ಯೆ ಪ್ರತಿಯೊಬ್ಬರಿಗೂ ಸಿಗಬೇಕು ಎಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ತಿಳಿಸಿದರು. ಅವರು ಇಂದು ಮಳವಳ್ಳಿಯಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ 1066ನೇಯ ಜಯಂತಿ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಳವಳ್ಳಿಯಲ್ಲಿ ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ 1066 ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಭಾರತದ ರಾಷ್ಟ್ರಪತಿಗಳು ಉದ್ಘಾಟನೆ ನೆರವೇರಿಸಿದ್ದಾರೆ. ಈ ಜಯಂತಿ ಮಹೋತ್ಸವ ಎಲ್ಲಾ ತಾಲೂಕುಗಳಲ್ಲಿ ನಡೆಯುತ್ತಿದ್ದು ಬಹಳ ದೀರ್ಘಕಾಲದಿಂದಲೂ ನಡೆಯುತ್ತಾ ಬಂದಿದೆ. ಮುಂದಿನ ವರ್ಷ ಗುಂಡ್ಲುಪೇಟೆಯಲ್ಲಿ ನಡೆಯುವ ಬಗ್ಗೆ ತೀರ್ಮಾನ ಮಾಡಲಾಗಿದ್ದು ಎಲ್ಲಾ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಎಂದು ತಿಳಿಸಿದರು. ಕಂದಾಚಾರಗಳನ್ನು ನಂಬಿಕೊಳ್ತಕ್ಕಂಥದ್ದು ಇವತ್ತು ನಡೀತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಡಾಕ್ಟರ್ ಓದಿರೋಂಥವರು, PhD ಮಾಡಿರ್ತಕ್ಕಂಥವರು, ಇಂಜಿನಿಯರ್ ಓದಿರ್ತಕ್ಕಂಥವರು, ವಿಜ್ಞಾನ ಓದಿರ್ತಕ್ಕಂಥವರು, ಪ್ರೊಫೆಸರ್ಗಳಾಗಿರ್ತಕ್ಕಂಥವರು, ವಿಜ್ಞಾನಿಗಳಾಗಿರ್ತಕ್ಕಂಥವರು ಇವತ್ತು ನೀನು ಯಾಕಪ್ಪ ಬಡವನಾಗಿದ್ದೀಯಾ, ನೀನು ಯಾಕಪ್ಪ ವಿದ್ಯಾವಂತನಾಗಿದ್ದೀಯಾ, ನೀನು ಯಾಕಪ್ಪ ಸೂರಿಲ್ಲ ನಿನಗೆ ಅಂತ ಕೇಳಿದ್ರೆ ಹೇಳೋದೇನು ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರವಾಗಿ ಈಗ ಹುಟ್ಬಿಟ್ಟಿದ್ದೀನಿ ಈ ತರ. ಅದು ನಿಜನಾ? ಅದು ಅಸತ್ಯ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ನಾವು. ಹಿಂದಿನ ಜನ್ಮದಲ್ಲಿ ಪಾಪ, ಹಿಂದಿನ ಜನ್ಮ ಇದೆಯೋ ಮುಂದಿನ ಜನ್ಮ ಇದೆಯೋ ಗೊತ್ತಿಲ್ಲ ನಮ್ಗೆ. ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ಸಾಯಲೇಬೇಕು. ಸಾವು ಆಕಸ್ಮಿಕ, ಸಾವು ಗ್ಯಾರಂಟಿ. ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ. ಈ ನಡುವೆ ಇದೆಯಲ್ಲ ನನ್ನ ಜೀವನ, ಆ ಜೀವನ ಇದೆಯಲ್ಲ ಇದನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅದಕ್ಕೆ ನಮಗೆ ಎಂಥ ವಿದ್ಯೆ ಸಿಗ್ಬೇಕಪ್ಪ ಅಂತಂದ್ರೆ ವೈಜ್ಞಾನಿಕವಾಗಿರ್ತಕ್ಕಂಥ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವಿದ್ಯೆ ನಮಗೆ ಸಿಗಬೇಕು. ವೈಚಾರಿಕವಾದ ವಿದ್ಯೆ ಸಿಗದೆ ಹೋದ್ರೆ ವಿದ್ಯಾವಂತರಾದಕ್ಕೂ ಪ್ರಯೋಜನ ಆಗುತ್ತೆ ಅಲ್ವಾ? ಹಣೆ ಬರನೆ ನಂಬ್ಕೊಂಡ್ರೆ ಈಗ ದೇವರು ಯಾರಪ್ಪ ಹಣೆಗೆ ಬರೆಯೋರು? ದೇವ್ರು ಬರೀತಾನೆ ಅಂತ ಹೇಳೋದು, ಬ್ರಹ್ಮ ಬರೆದು ಬಿಡ್ತಾನೆ ಅಂತೇಳಿ. ಬ್ರಹ್ಮ ನನ್ನ ಮಾತ್ರ ಲಾಯರ್ ಆಗುವಂತ ನಮ್ಮ ಮನೆಯಲ್ಲಿ ಬರೆದು ಬಿಟ್ಟಿದ್ದಾನ. ನನ್ನ ತಮ್ಮನಿಗೆ ಅವ ಅವಿದ್ಯಾವಂತ, ನೀನು ಓದ್ಲೇ ಶಾಲೆಗೆ ಹೋಗ್ಬೇಡ ಅಂತ ಬರೆದು ಬಿಟ್ಟ. ಅಲ್ಲಿ ಬರೆಯಕ್ಕೆ ಸಾಧ್ಯನೇ ಇಲ್ಲ ಅಲ್ಲ, ಬರೀತಾನೆ ಹಂಗೆ. ಆದರೆ ನಂಬ್ಕೋತೀವಿ ನಾವು, ಹಣೆಯಲ್ಲಿ ಬರೆದಿರೋದಪ್ಪ, ನಾವೇನ್ ಮಾಡೋದು? ಹಣೆಯಲ್ಲಿ ಬರೆದು ವಿಧಿ ಹಣೆಯಲ್ಲಿ ಬರೆದು ಬಿಟ್ಟಿದ್ದಾನೆ. ಯಾರ ಹಣೆಯಲ್ಲೂ ಏನೂ ಬರೆದಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹುಟ್ಟಿದ ಮೇಲೆ ಸಮಾಜಮುಖಿಯಾಗಿದ್ದೀವಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಮನುಷ್ಯತ್ವ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದಾಗ ಮನುಷ್ಯರಾಗಿ ಬಾಳ್ತಕ್ಕಂಥ ಪರಿಸ್ಥಿತಿ ಬರಬೇಕು. ಮನುಷ್ಯರಾಗಬೇಕಾದ್ರೆ ಇನ್ನೊಬ್ಬ ಮನುಷ್ಯರನ್ನ ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಮನುಷ್ಯನನ್ನ ದ್ವೇಷದಿದೆಯಲ್ಲ ಅದು ಅಮಾನವೀಯವಾದಂಥ ಗುಣ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತಾರೆ. ಇದನ್ನ ನಾವು ಮಾಡದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು 1950 ಜನವರಿ 26ನೇ ತಾರೀಕು 1950 ಜನವರಿ 26ನೇ ತಾರೀಕು ನಮ್ಮ ದೇಶಕ್ಕೆ ಸಂವಿಧಾನ ಜಾರಿ ಬರ್ತದೆ. ಆ ಸಂವಿಧಾನ ಜಾರಿ ಬಂದಂತ ಸಂದರ್ಭದಲ್ಲಿ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ವೈರುಧ್ಯತೆ ಇರ್ತಕ್ಕಂಥ
ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ವೈರುಧ್ಯತೆ ಏನು? ಸಾಮಾಜಿಕ ಅಸಮಾನತೆ, ಬಡವರು ಶ್ರೀಮಂತರು, ಮೇಲ್ಜಾತಿ ಕೀಳುಜಾತಿ, ವಿದ್ಯಾವಂತರು ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿಯವರು ಮಾತನಾಡಿ, ಮಳವಳ್ಳಿಯಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ 1066ನೇಮ ಜಯಂತಿ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜಯಂತ್ಯೋತ್ಸವ ನಡೆದಿದ್ದು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಸಚಿವರು ತಿಳಿಸಿದರು. ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಅಂದರೆ ಎಷ್ಟು ವರ್ಷ ಜನರ ಸೇವೆಯನ್ನು, ಜನರ ಕಲ್ಯಾಣವನ್ನು ಮಾಡಿದೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತಿಗೆ ಈಗಿನ ಇರ್ತಕ್ಕಂಥ ಸ್ವಾಮೀಜಿಯವರು ಸದಾ ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ದಾಸೋಹ ಕ್ಷೇತ್ರದಲ್ಲಿ ಅತ್ಯಂತ ನಮ್ಮ ನಾಡಿನ ಪ್ರಮುಖ ಮಠ ಅಂತ ಅಂದರೆ ಬಹುಶಃ ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ. ನಿರಂತರವಾಗಿ ಶಿಕ್ಷಣಕ್ಕೆ ಈ ಭಾಗದಲ್ಲಿ ಇವತ್ತು ಅನೇಕ ಹೊರ ರಾಜ್ಯಗಳಲ್ಲೂ ಸಹ, ಇವತ್ತು ಅಮೇರಿಕಾದಲ್ಲೂ ಒಂದು ಒಳ್ಳೆಯ ಮಠವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಹಾಗಾಗಿ ಇವತ್ತು ಸರ್ಕಾರ ಎಷ್ಟು ಸಾರ್ವಜನಿಕರ, ಬಡವರ ಹಿತಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೋ ಅದೇ ರೀತಿ ದೊಡ್ಡ ಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಈ ಕ್ಷೇತ್ರದ ಸುತ್ತೂರು ಕ್ಷೇತ್ರ. ಮಳವಳ್ಳಿ ತಾಲೂಕಿನ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿಯವರು ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು. ಹೆಚ್ಚಿನ ರೀತಿಯಲ್ಲಿ ಒಂದೇ ಒಂದು ಸಣ್ಣ ಒಂದು ಕಹಿಘಟನೆಯೂ ನಮಗೆ ಕಾಣದ ರೀತಿಯಲ್ಲಿ ಸಹಕರಿಸಿದಂಥ ಎಲ್ಲ ಭಕ್ತ ಮಹಾಶಯರಿಗೆ ಈ ವೇದಿಕೆ ಮುಖಾಂತರ, ಶ್ರೀಮಠದ ಮುಖಾಂತರ ನನ್ನ ವೈಯಕ್ತಿಕವಾದಂಥ ನಮನಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಸೌಮ್ಯನಾಥ್, ರಾಜನಹಳ್ಳಿ ವಾಲ್ಮೀಕಿ ಪೀಠದ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು, ಕನಕಪುರದ ಡಾಕ್ಟರ್ ಶ್ರೀ ಚನ್ನಬಸವ ಸ್ವಾಮಿಗಳು, ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಕಾರ್ಯಕ್ರಮದಲ್ಲಿದ್ದರು. ಶ್ರೀರಂಗಪಟ್ಟಣ ತಾಲೂಕಿನ ಎಬಿ ರಮೇಶ್ ಬಂಡಿ ಸಿದ್ದೇಗೌಡ, ಮದ್ದೂರು ತಾಲೂಕಿನ ಶಾಸಕರಾದ ಕೆಎಂ ಉದಯ್, ಮಂಡ್ಯ ತಾಲೂಕಿನ ಶಾಸಕರಾದ ರವಿಕುಮಾರ್ ಗೌಡ, ಗುಂಡ್ಲುಪೇಟೆ ತಾಲೂಕಿನ ಶಾಸಕರಾದ ಗಣೇಶ್ ಪ್ರಸಾದ್, ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ, ವಿವೇಕಾನಂದ, ಮಧು ಮಾದೇಗೌಡ, ಮೈಸೂರು ಶುಗರ್ ಕಾರ್ಖಾನೆಯ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಹಾಗೂ ಇತರೆ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು.